ಟಾಕ್ಸಿಕ್ ಸಿನಿಮಾ ಯಾಕೆ ಮುಂದೂಡಲಾಗ್ತಾ ಇದೆ? ಯಶ್ ಫ್ಯಾನ್ಸ್ಗೆ ಶಾಕ್ ಕೊಟ್ಟಂತ ನಿಜವಾದ ಕಾರಣ ಆದ್ರೂ ಏನಂತ ನಾವು ನೋಡ್ತಾ ಹೋಗೋದಾದ್ರೆ, ನಮಸ್ಕಾರ ಸ್ನೇಹಿತರೆ. ರಾಕಿಂಗ್ ಸ್ಟಾರ್ ಯಶ್ ಅವರ ಬಹುನಿರೀಕ್ಷಿತ ಟಾಕ್ಸಿಕ್ ಸಿನಿಮಾ ಮತ್ತೆ ಮುಂದೂಡಲ್ಪಟ್ಟಿದೆ. ಸಿನಿಮಾ ಈಗ ಸದ್ಯ ಜೂನ್ 4 ಅಂತ ಹೇಳಿದ್ರಲ್ಲ, ಅವಾಗಿಲ್ಲ, ಇನ್ನೂ ಪೋಸ್ಟ್ ಪೋನ್ ಆಗಿ. ಇದನ್ನ ಕೇಳಿ ಫ್ಯಾನ್ಸ್ ಸ್ವಲ್ಪ ಬೇಸರಗೊಂಡಿದ್ದಾರೆ. ಆದ್ರೆ ಸಿನಿಮಾ ಯಾಕೆ ಪೋಸ್ಟ್ ಪೋನ್ ಆಯ್ತು, ಇದರ ಹಿಂದೆ ಇರುವಂತ ನಿಜವಾದ ಕಾರಣ ಏನು ಅಂತ ಸಂಪೂರ್ಣ ಮಾಹಿತಿ ಕೊಡ್ತೀನಿ. ಕೊನೆವರೆಗೂ ನೋಡಿ, ಸ್ಕಿಪ್ ಮಾಡಿದೆ. ಟಾಕ್ಸಿಕ್ ಸಿನಿಮಾ ಸಾಮಾನ್ಯ ಸಿನಿಮಾ ಅಲ್ಲ, ಇದೊಂದು ಪ್ಯಾನ್ ಇಂಡಿಯಾ ಸಿನಿಮಾ ಅಷ್ಟೇ ಅಲ್ಲ, ಇದೊಂದು ಜಾಗತಿಕ ಮಟ್ಟ ಅಂದ್ರೆ ಪ್ಯಾನ್ ವರ್ಲ್ಡ್ ಸಿನಿಮಾ ಇದು. ಮೊದಲ ಕಾರಣ ಏನಪ್ಪಾ ಅಂತಂದ್ರೆ, ಸಿನಿಮಾ ವಿಶ್ವದ ಆದ್ಯಂತ ವರ್ಲ್ಡ್ ಲೆವೆಲ್ ಅಲ್ಲಿ ಒಂದೇ ಸಮಯದಲ್ಲಿ ಬಿಡುಗಡೆ ಆಗ್ಬೇಕು ಅನ್ನೋಂಥ ಪ್ಲಾನ್. ಇದಕ್ಕೆ ವಿದೇಶಿ ಡಿಸ್ಟ್ರಿಬ್ಯೂಟರ್ಗಳಾಗಿರ್ಬೋದು ಮತ್ತೆ ಥಿಯೇಟರ್ಗಳ ಜೊತೆ ದೊಡ್ಡ ದೊಡ್ಡ ಮಟ್ಟದಲ್ಲಿ ಒಪ್ಪಂದಗಳು ನಡೀತಾ ಇದಾವೆ. ಎರಡನೇ ಕಾರಣ ಏನಪ್ಪಾ ಅಂದ್ರೆ, ಕೆಲವು ದೇಶಗಳಲ್ಲಿನ ಪರಿಸ್ಥಿತಿ ಮತ್ತು ಮಾರ್ಕೆಟ್ ಸಮಸ್ಯೆಗಳು ಚಿತ್ರತಂಡ ಸಿನಿಮಾ ಇನ್ನೂ ಹೆಚ್ಚಿನ ಪ್ರೇಕ್ಷಕರಿಗೆ, ಜಾಸ್ತಿ ಜನಕ್ಕೆ ತಲುಪಿಸಬೇಕನ್ನುವಂತ ನಿರ್ಧಾರ. ಇನ್ನು ಮೂರನೇ ಕಾರಣ ಏನಪ್ಪಾ ಅಂದ್ರೆ, ಇತರೆ ದೊಡ್ಡ ಸಿನಿಮಾಗಳ ಜೊತೆ ಕ್ಲಾಶ್ ಆಗಬಾರ್ದು ಎಂಬುದು. ದೊಡ್ಡ ಬಜೆಟ್ ಸಿನಿಮಾ ಆಗಿರೋದ್ರಿಂದ ಉತ್ತಮ ರಿಲೀಸ್ ಡೇಟ್ ಆಯ್ಕೆ ಮಾಡಿಕೊಳ್ಳಕ್ಕೆ ತಂಡ ಸಮಯ ತೆಗೆದುಕೊಳ್ತಾ ಇದೆ. ಅಂದ್ರೆ ಬೇರೆ ಸಿನಿಮಾ ಇಂದ ಈ ಸಿನಿಮಾಗೆ, ಟಾಕ್ಸಿಕ್ ಸಿನಿಮಾಗೆ ಕ್ಲಾಶ್ ಆಗುತ್ತೆ ಅನ್ನೋದಕ್ಕಿಂತ ಟಾಕ್ಸಿಕ್ ಸಿನಿಮಾದಿಂದ ಬೇರೆ ಸಿನಿಮಾಗಳಿಗೆ ಕ್ಲಾಶ್ ಆಗುತ್ತೆ ಅನ್ನೋ ಕಾರಣ ಕೂಡ ಇದೆ. ಮತ್ತೆ ಇನ್ನೊಂದು, ಯಶ್ ಕೂಡ ಈ ಸಿನಿಮಾ ವಿಶ್ವದಾದ್ಯಂತ ದೊಡ್ಡ ಮಟ್ಟದಲ್ಲಿ ತಲುಪಬೇಕು ಅನ್ನುವಂತ ಹೇಳಿದ್ದು, ಅದಕ್ಕಾಗಿ ಸ್ವಲ್ಪ ಕಾಯ್ಬೇಕಾಗುತ್ತೆ. ಮತ್ತೆ ಫೈನಲ್ ಟಚ್ ಏನಪ್ಪಾ ಅಂದ್ರೆ, ಟಾಕ್ಸಿಕ್ ಸಿನಿಮಾ ಪೋಸ್ಟ್ಪೋನ್ ಆಗಿರೋದು, ಮುಂದೂಡಲ್ಪಟ್ಟಿರೋದು ಯಾವುದೇ ಸಮಸ್ಯೆಯಿಂದ ಅಲ್ಲ, ಇನ್ನು ದೊಡ್ಡ ಮಟ್ಟದಲ್ಲಿ ಬಿಡುಗಡೆ ಸಿದ್ಧತೆಗಾಗಿ ಅಂತ ಹೇಳ್ಬೋದು. ಅಂದ್ರೆ ಎಲ್ಲಾ ಕಡೆ ಎಲ್ರಿಗೂ ಮುಟ್ಟಬೇಕು ಪ್ಯಾನ್ ವರ್ಲ್ಡ್ ಲೆವೆಲ್ ಅಂತ. ಸೊ ನಿಮಗೆ ಟಾಕ್ಸಿಕ್ ಬಗ್ಗೆ ಎಷ್ಟು ನಿರೀಕ್ಷೆ ಇದೆ ಕಾಮೆಂಟ್ ಹೇಳಿ ತಿಳಿಸಬಹುದು. ಮತ್ತೆ ವಿಡಿಯೋ ಇಷ್ಟ ಆದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಬಹುದು.